ಈ ದೇಶದ ಹ್ಯಾಟ್ರಿಕ್ ಹೀರೋ, ಈ ದೇಶ ಕಂಡಂಥ ಭಾರತದ ವಿಶ್ವಗುರು ಸನ್ಮಾನ್ಯ ಮೋದಿಜಿಯವರು ಇವತ್ತೇನು 3ನೇ ಬಾರಿಗೆ ಆ ಪ್ರಧಾನಮಂತ್ರಿಯ ಪೀಠವನ್ನು ಅಲಂಕರಿಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ NDA ಮೈತ್ರಿಕೂಟದ ನಾವು ಇವತ್ತು ಇಲ್ಲಿಗೆ ಡೆಲ್ಲಿಗೆ ಬಂದಿದ್ದೀವಿ. ಈ ಒಂದು ಸಂಭ್ರಮವನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡುವಂಥ ಒಂದು ಶುಭವನ್ನು, ಅಭಿನಂದನೆಗಳನ್ನು ಸಲ್ಲಿಸೋಕ್ಕೋಸ್ಕರ ನಾವು JDSನಿಂದ ಎಲ್ಲರೂ ಕೂಡ ಶಾಸಕರಲ್ಲಿ ಬಂದಿದ್ದೀವಿ. ಜೊತೆಗೆ ಇವತ್ತು ಪ್ರಧಾನಮಂತ್ರಿಗಳು ಏನು ಬಲಿಷ್ಠ ಭಾರತವನ್ನು ಮಾಡಬೇಕು, ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಈ ದೇಶಕ್ಕೆ ಕೊಡಬೇಕು ಅಂತೇಳಿ ಹೊರಟಿದ್ದಾರೆ. ಅವರ ಜೊತೆಗೆ ಇವತ್ತು ನಮ್ಮ ಕಂಡಂಥ ಮಣ್ಣಿನ ಮಗ, ರೈತ ನಾಯಕ, ಮಂಡ್ಯದ ಗಂಡು ಸನ್ಮಾನ್ಯ ಕುಮಾರಣ್ಣವರು ಕೂಡ ಸಚಿವರಾಗಿ ಇವತ್ತು ಪದವಿ ಪ್ರಮಾಣ ತಗೊಳ್ಳುವಂಥ ಈ ಶುಭ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ಈ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೋಸ್ಕರ ನಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀವಿ. ಈ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ 2 ಬಾರಿ ರೈತರ ಪರವಾಗಿ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿರತಕ್ಕಂಥವರು. ಇವತ್ತು ಕೃಷಿಯ ಒಂದು ಇಲಾಖೆನೇ ಬೇಕು ಅಂತೇಳಿ ಅವರೇನು ಬಯಸಿದ್ದಾರೆ, ಅದಕ್ಕೆ ಸನ್ಮಾನ್ಯ ಮೋದಿಜಿಯವರು ಕೂಡ ಒಪ್ತಾರಂತೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ರೈತರ ಪರವಾಗಿ ರೈತರ ಒಂದು ಕಷ್ಟಗಳನ್ನು ಹತ್ತಿರದಿಂದ ನೋಡಿ ಅರಿತುಕೊಂಡಿರತಕ್ಕಂಥ ಕುಮಾರಣ್ಣವರು ಇವತ್ತು ಇಡೀ ರಾಷ್ಟ್ರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ ನಾಡದೇವತೆ ಚಾಮುಂಡಿ ಅವರಿಗೆ ಎಲ್ಲ ರೀತಿಯಲ್ಲಿ ಆರೋಗ್ಯ ಆಯುಷನ್ನು ಕೊಟ್ಟು ಹೆಚ್ಚೆಚ್ಚು ಈ ದೇಶ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ರೈತರ ಒಂದು ಕಷ್ಟಕ್ಕೆ, ಅವರ ಒಂದು ಆರ್ಥಿಕ ನೆರವಿಗೆ ಅವರು ಎಲ್ಲ ರೀತಿಯಲ್ಲಿ ಅವರ ಯೋಜನೆಗಳು ಬರಲಿ, ಅದಕ್ಕೆ ನಾವೆಲ್ಲ ಕೂಡ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ.